ನಮಸ್ಕಾರ ಎಲ್ಲ ರೈತರಿಗೂ. ನಾನು ಜೀವಾಮೃತ ಟ್ಯಾಂಕ್ ಅಂದರೆ ಆ ಸಿದ್ಧಿ ಬಯೋ ಇದೆಯಲ್ಲ, ಇದೇ ಸಿದ್ಧಿ ಬಯೋ. ಇದರಿಂದ ಜೀವಾಮೃತ ಹೆಂಗೆ ಮಾಡೋದು ಅಂತ ಜಸ್ಟ್ ತೋರಿಸ್ತಾಯಿದ್ದೀನಿ. ಇದು 1000 ಲೀಟ್ರ್ ಟ್ಯಾಂಕ್. ಇದು ಈ ಟ್ಯಾಂಕ್ ಒಳಗೆ ನಾವು ಏನೇನು ನಾನು ಸಿದ್ಧಿ ಬಯೋ ತೊಗೊಂಡಿದ್ನೋ ಇದು 1000 ಲೀಟ್ರಿಗೆ ಇದು ಎರಡು ಡಬ್ಬ ಹಾಕ್ತೀನಿ. ಪ್ಲಸ್ಸು ಬೆಲ್ಲ ಒಂದು 5 kg, ಬೆಲ್ಲ 5 kg, ಮತ್ತು ಇದು ಅಕ್ಕಿ ಹಿಟ್ಟು, ಯಾವ ಹಿಟ್ಟಾದರೂ ಹಾಕ್ಬೋದು. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಯಾವ ಹಿಟ್ಟಾದರೂ ಹಾಕ್ಬೋದು. ಅದೊಂದು 5 kg. ಮತ್ತು ಇದು ಈ ಸಿದ್ಧಿ ಬಯೋದು 2 ಕ್ಯಾನ್ ಕೊಡ್ತೀನಿ ಇದು. ಸೊ ಇದನ್ನು ಚೆನ್ನಾಗಿ ಕೊಳಿಯೋಕೆ ಬಿಡ್ತೀನಿ. ಒಂದು 6-7 ದಿನ ನೆರಳಲ್ಲಿ ಇಟ್ಟಿದ್ದೀನಿ. ನೆರಳಲ್ಲಿ ಇಡಬೇಕು ಇದನ್ನು. ಒಂದು 6-7 ದಿನ ಕೊಳಿಯೋಕೆ ಬಿಟ್ಟು ಇಲ್ಲಿಂದ ಬಿಂದಿಗೆನಲ್ಲಿ ನೀರು ಬಿಟ್ಕೊಂಡು ಎಲ್ಲ ಗಿಡಗಳಿಗೂ ನಾನು ಒಂದೊಂದು ಅರ್ಧ ಲೀಟ್ರನ್ನ ಎಲ್ಲ ಗಿಡಗಳಿಗೂ ಲೇಬರ್ ಕೈಲಿ ಹಾಕ್ಸ್ತೀನಿ. ಸೊ ಇದೇ ನಾವು ಜೀವಾಮೃತ ತಯಾರು ಮಾಡೋ ವಿಧಾನ. ಸೊ ಈ ಸಿದ್ಧಿ ಬಯೋಯಿಂದ ಈ ಥರ ಯೂಸ್ ಮಾಡಿದ್ರೆ ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಲಿ ಇದು ಎಲ್ಲ ಚೆನ್ನಾಗಿ ಡೆವಲಪ್ ಆಗಿ ಗಿಡಕ್ಕೆ ಎಲ್ಲ ಥರನೂ ಹೆಲ್ಪ್ ಮಾಡುತ್ತೆ.